ಭಾರತದ ಶ್ರೇಷ್ಠ ಓಟಗಾರ ಮತ್ತು ಫ್ಲೈಯಿಂಗ್ ಸಿಖ್ ಎಂದು ಕರೆಯಲ್ಪಡುತ್ತಿದ್ದ ಮಿಲ್ಖಾ ಸಿಂಗ್ ಅವರು 1929 ನವೆಂಬರ್ 20ರಂದು ಅವಿಭಜಿತ ಭಾರತದ ಪಂಜಾಬ್ ಪ್ರಾಂತ್ಯದಲ್ಲಿ ಜನಿಸಿದರು. ಭಾರತ ಪಾಕಿಸ್ತಾನ ವಿಭಜನೆಯ ಸಮಯದಲ್ಲಿ ಮಿಲ್ಖಾ ಸಿಂಗ್ ತಮ್ಮ ಕುಟುಂಬವನ್ನು ಕಳೆದುಕೊಂಡರು. ಇದರಿಂದಾಗಿ ಅವರು ಬಹಳ ಕಷ್ಟದ ಸಂದರ್ಭಗಳನ್ನು ಎದುರಿಸಿದರು. ಆದರೆ ಅವರ ಬಲವಾದ ಇಚ್ಛಾಶಕ್ತಿ ಮತ್ತು ಕ್ರೀಡೆಯ ಮೇಲಿನ ಉತ್ಸಾಹ ಅವರನ್ನು ಭಾರತೀಯ ಅಥ್ಲೆಟಿಕ್ಸ್ನ ಮಿನುಗುತಾರೆಯನ್ನಾಗಿ ಮಾಡಿತು. ಅವರು 1958ರ ಏಷ್ಯನ್ ಗೇಮ್ಸ್ ಮತ್ತು ಕಾಮನ್ವೆಲ್ತ್ ಕ್ರೀಡಾಕೂಟಗಳಲ್ಲಿ ಚಿನ್ನದ ಪದಕಗಳನ್ನು ಗೆಲ್ಲುವ ಮೂಲಕ ಭಾರತವನ್ನು ಹೆಮ್ಮೆ ಪಡುವಂತೆ ಮಾಡಿದರು. ಮಿಲ್ಖಾ ಸಿಂಗ್ ಅವರ ಅತ್ಯಂತ ಸ್ಮರಣೀಯ ಪ್ರದರ್ಶನವೆಂದರೆ 1960ರ ರೋಮ್ ಒಲಿಂಪಿಕ್ಸ್ನಲ್ಲಿನ ಸಾಧನೆ. ಅಲ್ಲಿ ಅವರು 400 ಮೀಟರ್ ಓಟದಲ್ಲಿ 4ನೇ ಸ್ಥಾನ ಪಡೆದರು. ಓಟವು ಇತಿಹಾಸದಲ್ಲಿ ಅತ್ಯಂತ ಹತ್ತಿರದ ಫಿನಿಶಿಂಗ್ಗಳಲ್ಲಿ ಒಂದೆನಿಸಿತು. ಅವರು ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ದಾಖಲೆಗಳನ್ನು ರಚಿಸಿದರು ಮತ್ತು ಕ್ರೀಡಾ ಜಗತ್ತಿನಲ್ಲಿ ಮುಂದುವರಿಯಲು ಭಾರತೀಯ ಯುವಕರನ್ನು ಪ್ರೇರೇಪಿಸಿದರು. ಅವರ ಜೀವನ ಚರಿತ್ರೆಯನ್ನು ಆಧರಿಸಿದ 2013ರ ಚಲನಚಿತ್ರ ಭಾಗ್ ಮಿಲ್ಖಾ ಭಾಗ್ನಲ್ಲಿ ಅವರ ಅದ್ಭುತ ಕೊಡುಗೆಗಳು ಮತ್ತು ಸ್ಫೂರ್ತಿದಾಯಕ ಜೀವನವನ್ನು ಚಿತ್ರಿಸಲಾಗಿದೆ. ಮಿಲ್ಖಾ ಸಿಂಗ್ ಅವರಿಗೆ 1959ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಲಾಯಿತು. ಅವರು 2021ರ ಜೂನ್ 18ರಂದು ಚಂಡೀಗಢದಲ್ಲಿ ಕೊನೆಯುಸಿರೆಳೆದರು. 1981ರ ನವೆಂಬರ್ 20ರಂದು ಭಾರತವು ತನ್ನ 2ನೇ ಭೂವೀಕ್ಷಣಾ ಉಪಗ್ರಹ ಭಾಸ್ಕರ 2 ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿತು. ಈ ಉಪಗ್ರಹವನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಭಾಸ್ಕರ 2 ಸೋವಿಯತ್ ಒಕ್ಕೂಟದ ಇಂಟರ್ಕಾಸ್ಮಾಸ್ ರಾಕೆಟ್ ಮೂಲಕ ಉಡಾವಣೆ ಮಾಡಲಾಯಿತು. ಈ ಉಪಗ್ರಹವು 444 ಕೆಜಿ ತೂಕವಿತ್ತು ಮತ್ತು ಪ್ರಾಥಮಿಕವಾಗಿ ಭೂಮಿಯ ವೀಕ್ಷಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಅಧ್ಯಯನಕ್ಕಾಗಿ ವಿನ್ಯಾಸಗೊಳಿಸಲಾಗಿತ್ತು. ಇದರಲ್ಲಿ ಮಲ್ಟಿಸ್ಪೆಕ್ಟ್ರಲ್ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು, ಕೃಷಿ, ಜಲಸಂಪನ್ಮೂಲ ನಿರ್ವಹಣೆ, ಪರಿಸರ ಸಂರಕ್ಷಣೆ ಮತ್ತಿತರ ಕ್ಷೇತ್ರಗಳಲ್ಲಿ ಮಹತ್ವದ ಮಾಹಿತಿ ನೀಡಲು ಸಹಕಾರಿಯಾಗಿತ್ತು. ಈ ಮಿಷನ್ನಿಂದ ಪಡೆದ ಮಾಹಿತಿಯು ದೇಶದಲ್ಲಿ ರಿಮೋಟ್ ಸೆನ್ಸಿಂಗ್ ಮತ್ತು ಭೌಗೋಳಿಕ ಸಂಬಂಧಿತ ಸಂಶೋಧನೆಯಲ್ಲಿ ಕ್ರಾಂತಿಯನ್ನುಂಟು ಮಾಡಿತು. ಈ ಉಪಗ್ರಹವು ತಾಂತ್ರಿಕ ಸಾಧನೆ ಮಾತ್ರವಲ್ಲ, ಇದು ಭಾರತದ ವೈಜ್ಞಾನಿಕ ಸಾಮರ್ಥ್ಯ ಮತ್ತು ಬಾಹ್ಯಾಕಾಶದಲ್ಲಿ ಬೆಳೆಯುತ್ತಿದ್ದ ಪ್ರಭಾವದ ಸಂಕೇತವಾಗಿತ್ತು. ಭಾಸ್ಕರ 2 ಇಸ್ರೋದ ಭವಿಷ್ಯದ ಕಾರ್ಯಾಚರಣೆಗಳಿಗೆ ಬಲವಾದ ಅಡಿಪಾಯವನ್ನು ಹಾಕಿತು ಮತ್ತು ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲಿ ಗಮನಾರ್ಹ ಸಾಧನೆಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿತು. 1923ರ ನವೆಂಬರ್ 20ರಂದು ಅಮೆರಿಕನ್ ಸಂಶೋಧಕ ಗ್ಯಾರೆಟ್ ಮೋರ್ಗನ್ ಸ್ವಯಂಚಾಲಿತ ಟ್ರಾಫಿಕ್ ಸಿಗ್ನಲ್ಗಾಗಿ ಪೇಟೆಂಟ್ ಪಡೆದರು. ಗ್ಯಾರೆಟ್ ಮೋರ್ಗನ್ 3 ಹಂತಗಳನ್ನು ಒಳಗೊಂಡಿರುವ ಟ್ರಾಫಿಕ್ ಸಿಗ್ನಲ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದರು. ಕೆಂಪು ವರ್ಣದ ಸ್ಟಾಪ್, ಹಸಿರು ವರ್ಣದ ಗೋ ಮತ್ತು ಹಳದಿ ವರ್ಣದ ವೇಟ್. ಈ 3 ಹಂತಗಳು ಅವರ ಟ್ರಾಫಿಕ್ ಸಿಗ್ನಲ್ನಲ್ಲಿದ್ದವು. ಹಿಂದಿನ ಟ್ರಾಫಿಕ್ ಸಿಗ್ನಲ್ಗಳು ಕೇವಲ 2 ಹಂತಗಳನ್ನು ಹೊಂದಿದ್ದವು. ಅದು ಆಗಾಗ್ಗೆ ಗೊಂದಲ ಮತ್ತು ಅಪಘಾತಗಳಿಗೆ ಕಾರಣವಾಗುತ್ತಿತ್ತು. ಹಳದಿ ದೀಪದ ಸೇರ್ಪಡೆಯು ಚಾಲಕರಿಗೆ ನಿಲ್ಲಿಸಲು ಅಥವಾ ಮುಂದುವರಿಯಲು ಸಾಕಷ್ಟು ಸಮಯವನ್ನು ನೀಡಿತು. ಇದು ರಸ್ತೆಗಳಲ್ಲಿ ಸುರಕ್ಷತೆಯನ್ನು ಗಮನಾರ್ಹವಾಗಿ ಸುಧಾರಿಸಿತು. ಈ ಹೊಸ ಸಿಗ್ನಲ್ ವ್ಯವಸ್ಥೆಯು ಗ್ಯಾರೆಟ್ ಮಾರ್ಗನ್ ಅವರ ಪ್ರಾಯೋಗಿಕ ಚಿಂತನೆ ಮತ್ತು ಟ್ರಾಫಿಕ್ ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯದ ಪರಿಣಾಮವಾಗಿತ್ತು. ಅವರ ಆವಿಷ್ಕಾರವು ಅಮೆರಿಕದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಆಧುನಿಕ ಟ್ರಾಫಿಕ್ ಸಿಗ್ನಲ್ ವ್ಯವಸ್ಥೆಗಳಿಗೆ ಆಧಾರವಾಯಿತು. 1962ರ ನವೆಂಬರ್ 20ರಂದು ಕ್ಯೂಬನ್ ಕ್ಷಿಪಣಿ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಸೋವಿಯತ್ ಒಕ್ಕೂಟದೊಂದಿಗಿನ ಉದ್ವಿಗ್ನತೆ ಕಡಿಮೆಯಾದ ನಂತರ ಯುಎಸ್ ತನ್ನ ನೌಕಾ ಸಂಪರ್ಕ ತಡೆಯನ್ನು ಕೊನೆಗೊಳಿಸಿತು. ಈ ಘಟನೆಯು ಪರಮಾಣು ಯುದ್ಧದ ಬೆದರಿಕೆಯನ್ನು ತಪ್ಪಿಸಿತು. ಕ್ಯೂಬನ್ ಕ್ಷಿಪಣಿ ಬಿಕ್ಕಟ್ಟು 1962ರ ಅಕ್ಟೋಬರ್ನಲ್ಲಿ ಪ್ರಾರಂಭವಾಯಿತು. ಯುನೈಟೆಡ್ ಸ್ಟೇಟ್ಸ್ ಕ್ಯೂಬಾದಲ್ಲಿ ಸೋವಿಯತ್ ಯೂನಿಯನ್ ಸ್ಥಾಪಿಸಿದ ಪರಮಾಣು ಕ್ಷಿಪಣಿ ತಾಣಗಳನ್ನು ಕಂಡುಹಿಡಿದಿತ್ತು. ಅಧ್ಯಕ್ಷ ಜಾನ್ ಎಫ್ ಕೆನಡಿ ಇದು ಅಮೆರಿಕದ ಭದ್ರತೆಗೆ ನೇರ ಬೆದರಿಕೆ ಎಂದು ಪರಿಗಣಿಸಿ ಸೋವಿಯತ್ ಒಕ್ಕೂಟವು ಹೆಚ್ಚಿನ ಕ್ಷಿಪಣಿಗಳನ್ನು ಕಳುಹಿಸುವುದನ್ನು ತಡೆಯಲು ಕ್ಯೂಬಾದ ಸುತ್ತಲೂ ನೌಕಾ ದಿಗ್ಬಂಧನಕ್ಕೆ ಆದೇಶಿಸಿದ್ದರು. 2 ಮಹಾಶಕ್ತಿಗಳ ನಡುವೆ 13 ದಿನಗಳ ಕಾಲ ಅತ್ಯಂತ ಉದ್ವಿಗ್ನ ಮಾತುಕತೆಗಳು ಮುಂದುವರೆದವು. ಅಂತಿಮವಾಗಿ ರಾಜಿ ಮಾಡಿಕೊಳ್ಳಲಾಯಿತು. ಅದರ ಅಡಿಯಲ್ಲಿ ಸೋವಿಯತ್ ಒಕ್ಕೂಟವು ಕ್ಯೂಬಾದಲ್ಲಿ ಕ್ಷಿಪಣಿಗಳನ್ನು ತೆಗೆದುಹಾಕಲು ಒಪ್ಪಿಕೊಂಡಿತು. ಯುನೈಟೆಡ್ ಸ್ಟೇಟ್ಸ್ ಟರ್ಕಿಯಿಂದ ತನ್ನ ಕ್ಷಿಪಣಿಗಳನ್ನು ತೆಗೆದುಹಾಕಲು ಮತ್ತು ಕ್ಯೂಬಾವನ್ನು ಆಕ್ರಮಿಸುವುದಿಲ್ಲ ಎಂದು ಭರವಸೆ ನೀಡಿತು. ನವೆಂಬರ್ 20ರಂದು ನೌಕಾ ಸಂಪರ್ಕ ತಡೆಯನ್ನು ತೆಗೆದುಹಾಕುವ ನಿರ್ಧಾರವು ಈ ಒಪ್ಪಂದದ ಅನುಷ್ಠಾನದ ಭಾಗವಾಗಿದೆ. ಈ ಘಟನೆಯು ಶೀತಲ ಸಮರದ ಅತ್ಯಂತ ಅಪಾಯಕಾರಿ ಸನ್ನಿವೇಶಗಳಲ್ಲಿ ಒಂದಾಗಿದೆ. ಇದು ಜಾಗತಿಕ ರಾಜತಾಂತ್ರಿಕತೆ ಮತ್ತು ಶಾಂತಿಗೆ ಪ್ರಮುಖ ಪಾಠವನ್ನು ಒದಗಿಸಿತು.
1998 ನವೆಂಬರ್ 20ರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಮೊದಲ ಮಾಡ್ಯೂಲ್ ಝಾರಿಯಾವನ್ನು ಪ್ರಾರಂಭಿಸಲಾಯಿತು. ಇದನ್ನು ಕಜಕಿಸ್ತಾನದ ಬೈಕನೂರ್ ಕಾಸ್ಮೋಡ್ರೋಮ್ನಿಂದ ರಷ್ಯಾದ ಪ್ರೋಟಾನ್ ರಾಕೆಟ್ ಮೂಲಕ ಬಾಹ್ಯಾಕಾಶಕ್ಕೆ ಕಳುಹಿಸಲಾಯಿತು. ಝಾರಿಯಾ ಅಂದರೆ ಸೂರ್ಯೋದಯ ಎಂದರ್ಥ. ಇದು ISSನ ಪ್ರಾಥಮಿಕ ಘಟಕವಾಗಿತ್ತು ಮತ್ತು ನಿಲ್ದಾಣದ ಆರಂಭಿಕ ರಚನೆಯಾಗಿ ವಿನ್ಯಾಸಗೊಳಿಸಲಾಗಿತ್ತು. ಈ ಮಾಡ್ಯೂಲ್ ಅನ್ನು ರಷ್ಯಾದಲ್ಲಿ ತಯಾರಿಸಲಾಯಿತು, ಆದರೆ ನಾಸಾದ ವೆಚ್ಚದಲ್ಲಿ ನಿರ್ಮಿಸಲಾಗಿತ್ತು. ನಿರ್ಮಾಣದ ಆರಂಭಿಕ ಹಂತಗಳಲ್ಲಿ ಬಾಹ್ಯಾಕಾಶ ನಿಲ್ದಾಣಕ್ಕೆ ಬೆಂಬಲವನ್ನು ನೀಡುವುದು ಝಾರಿಯಾದ ಮುಖ್ಯ ಉದ್ದೇಶವಾಗಿತ್ತು. ಇದು ಶಕ್ತಿ, ಪ್ರೊಪಲ್ಷನ್ ಮತ್ತು ಸಂವಹನ ಬೆಂಬಲವನ್ನು ಒದಗಿಸಿತ್ತು. ಇದರ ಉಡಾವಣೆಯು ISSನ ನಿರ್ಮಾಣದ ಪ್ರಾರಂಭವನ್ನು ಗುರುತಿಸಿತು. ಅದುವರೆಗೆ ಕೈಗೊಂಡ ಅತಿ ದೊಡ್ಡ ಮತ್ತು ಅತ್ಯಂತ ಮಹತ್ವಾಕಾಂಕ್ಷೆಯ ಬಾಹ್ಯಾಕಾಶ ಯೋಜನೆ ಇದಾಗಿತ್ತು. ಈ ಬಾಹ್ಯಾಕಾಶ ನಿಲ್ದಾಣದ ನಿರ್ಮಾಣದಲ್ಲಿ 15 ದೇಶಗಳು ಸಹಕರಿಸಿವೆ ಮತ್ತು ಬಾಹ್ಯಾಕಾಶದಲ್ಲಿ ಮಾನವನ ದೀರ್ಘಕಾಲೀನ ಉಪಸ್ಥಿತಿಗೆ ಇದನ್ನು ಮೈಲಿಗಲ್ಲು ಎಂದು ಪರಿಗಣಿಸಲಾಗಿದೆ. ಝಾರಿಯಾ ಮಾಡ್ಯೂಲ್ ನಂತರ ಸೇರಿಸಲಾದ ಇತರ ಮಾಡ್ಯೂಲ್ಗಳಿಗೆ ವೇದಿಕೆಯನ್ನು ರಚಿಸಿತು. ಇದು ಮಾನವೀಯತೆಗೆ, ವೈಜ್ಞಾನಿಕ ಸಂಶೋಧನೆ ಮತ್ತು ಬಾಹ್ಯಾಕಾಶ ಪರಿಶೋಧನೆಗಾಗಿ ಇಂದಿಗೂ ಮುಂದುವರೆದಿರುವ ಹೊಸ ಗಡಿಯನ್ನು ಒದಗಿಸಿತು.